ನಮಸ್ಕಾರ. ಫಾರ್ಮಾ ಪ್ರಪಂಚಕ್ಕೆ ಸ್ವಾಗತ. ಇದು ಎಂಥ ಜಗತ್ತು ಅಂದ್ರೆ ಇಲ್ಲಿ ಪ್ರತಿಯೊಂದು ಅಣು, ಪ್ರತಿಯೊಂದು ಪ್ರಕ್ರಿಯೆ, ಪ್ರತಿಯೊಂದು ನಿರ್ಧಾರಕ್ಕೂ ತುಂಬಾನೇ ಮಹತ್ವ ಇರುತ್ತೆ. ಯಾಕೆ ಗೊತ್ತಾ? ಇಲ್ಲಿ ಮಾಡುವ ಒಂದು ಚಿಕ್ಕ ಬದಲಾವಣೆ ಕೂಡ ಜನರ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು. ಸೊ ಇವತ್ತು ನಾವು ಈ ಅತ್ಯಂತ ಸೂಕ್ಷ್ಮವಾದ ಬದಲಾವಣೆ ನಿಯಂತ್ರಣ ಅಥವಾ ಚೇಂಜ್ ಕಂಟ್ರೋಲ್ ಪ್ರಪಂಚದೊಳಗೆ ಇಣುಕಿ ನೋಡೋಣ. ನಾವು ಬಳಸೋ ಔಷಧಿಗಳ ಸುರಕ್ಷತೆಯನ್ನು ಇದು ಹೇಗೆ ಖಾತ್ರಿಪಡಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ಔಷಧಿಯ ಪ್ಯಾಕೇಜಿಂಗಲ್ಲಿ ಒಂದು ಸಣ್ಣ ಮಾರ್ಪಾಡು ಅಥವಾ ಕಚ್ಚಾ ವಸ್ತುವನ್ನು ಸಪ್ಲೈ ಮಾಡೋರು ಬದಲಾದ್ರೆ ಅದರಿಂದ ಒಂದು ದೊಡ್ಡ ಅನಾಹುತ ಆಗೋಕ್ ಸಾಧ್ಯನಾ? ಫಾರ್ಮಾ ಜಗತ್ತಿನಲ್ಲಿ ದುರದೃಷ್ಟವಶಾತ್ ಉತ್ತರ ಹೌದು. ಇದೇ ಗಂಭೀರ ಪ್ರಶ್ನೆ ತಾನೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಮೊಟ್ಟ ಮೊದಲಿಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಫಾರ್ಮಾ ಜಗತ್ತಿನಲ್ಲಿ ನಿರಂತರ ಸಂಶೋಧನೆ, ಹೊಸ ತಂತ್ರಜ್ಞಾನದ ಅಳವಡಿಕೆ ಮತ್ತೆ ಉತ್ತಮ ಕ್ವಾಲಿಟಿಗಾಗಿ ಹುಡುಕಾಟ ನಡೀತಾನೇ ಇರುತ್ತೆ. ಹಾಗಾಗಿ ಬದಲಾವಣೆ ಅನ್ನೋದು ತುಂಬ ಸಹಜ, ಅಷ್ಟೇ ಅನಿವಾರ್ಯ ಕೂಡ. ಆದರೆ ಈ ಅನಿವಾರ್ಯ ಬದಲಾವಣೆಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಇಲ್ಲಿರೋ ಅತಿ ದೊಡ್ಡ ಚಾಲೆಂಜ್. ಹೌದು, ಬದಲಾವಣೆಯನ್ನ ತಡೆಯೋಕಂತೂ ಆಗಲ್ಲ. ಅದು ವಿಕಾಸದ ಒಂದು ಭಾಗ ಅಲ್ವಾ? ಹೊಸ, ಹೆಚ್ಚು ಎಫಿಷಿಯೆಂಟ್ ಮಷೀನ್ಗಳ ಬಂದಾಗ ಅಥವಾ ಒಂದು ಪ್ರೊಡಕ್ಷನ್ ಪ್ರಾಸೆಸ್ ಅನ್ನ ಇನ್ನಷ್ಟು ಸೇಫಾಗಿ ಮಾಡೋ ವಿಧಾನ ಗೊತ್ತಾದಾಗ ಬದಲಾವಣೆ ಮಾಡಲೇಬೇಕು. ಇದನ್ನ ನಿಲ್ಲಿಸ್ತೀವಿ ಅಂದ್ರೆ ಪ್ರಗತಿಯನ್ನೇ ನಿಲ್ಸಿದ್ಹಾಗೆ. ಸೊ ಅದನ್ನ ವಿರೋಧಿಸೋ ಬದಲು ಒಂದು ಸಿಸ್ಟಮ್ ಪ್ರಕಾರ ಅದನ್ನ ನಿಭಾಯಿಸೋದೇ ಜಾಣತನ. ಈ ಬದಲಾವಣೆಗಳಿದಾವಲ್ಲ, ಇವು ಫಲರೂಪಗಳಲ್ಲಿ ಬರ್ಬೋದು. ಹೊಸ ಮಷೀನ್ ಹಾಕೋದು, ರಾ ಮೆಟೀರಿಯಲ್ ಸಪ್ಲೈಯರ್ ಅನ್ನ ಚೇಂಜ್ ಮಾಡೋದು, ಪ್ರೊಡಕ್ಷನ್ ಪ್ರಾಸೆಸ್ನಲ್ಲಿ ಒಂದು ಸಂಘ ಇಂಪ್ರೂವ್ಮೆಂಟ್ ಮಾಡೋದು. ಅಷ್ಟೇ ಏಕೆ, ನಮ್ಮ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಥವಾ SOPಯಲ್ಲಿ ಒಂದು ಸಣ್ಣ ತಿದ್ದುಪಡಿ ಮಾಡೋದು ಕೂಡ ಒಂದು ಬದಲಾವಣೆ. ಇಲ್ಲಿ ಕಾಣ್ತಾ ಇರೋ ಪ್ರತಿಯೊಂದು ಅಂಶಕ್ಕೂ ಪ್ರಾಡಕ್ಟ್ನ ಫೈನಲ್ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುವ ಶಕ್ತಿ ಇರುತ್ತೆ. ಸರಿ, ಬದಲಾವಣೆಗಳು ಅನಿವಾರ್ಯ ಅಂತಾಯ್ತು. ಆದ್ರೆ ಅವುಗಳನ್ನ ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಅವು ತುಂಬಾನೇ ಅಪಾಯಕಾರಿಯಾಗ್ಬೋದು. ಈ ಭಾಗದಲ್ಲಿ ಆ ಗುಪ್ತ ಅಪಾಯಗಳ ಸ್ವರೂಪ ಹೇಗಿರುತ್ತೆ ಅಂತ ನೋಡೋಣ. ಯಾವುದೇ ಪರ್ಮಿಷನ್ ಇಲ್ಲದೆ, ಯಾವುದೇ ರೆಕಾರ್ಡ್ ಇಲ್ಲದೆ ಮಾಡುವ ಸಣ್ಣ ಪುಟ್ಟ ಬದಲಾವಣೆಗಳು ಕೂಡ ರೆಗ್ಯುಲೇಟರಿ ಸಂಸ್ಥೆಗಳ ಕಣ್ಣಲ್ಲಿ ತುಂಬಾ ದೊಡ್ಡ ತಪ್ಪು. ಇದರಿಂದ ಪ್ರಾಡಕ್ಟ್ ಕ್ವಾಲಿಟಿ ಹಾಳಾಗೋದು ಒಂದ್ ಕಡೆ ಆದ್ರೆ ಕಂಪನಿಯ ಲೈಸೆನ್ಸೇ ಕ್ಯಾನ್ಸಲ್ ಆಗುವಷ್ಟು ದೊಡ್ಡ ಸಮಸ್ಯೆ ಆಗ್ಬೋದು. ಇದು ಸುಮ್ಮನೆ ಹೆದರಿಸೋ ಮಾತಲ್ಲ, ಬದಲಾಗಿ ಈ ಇಂಡಸ್ಟ್ರಿಯ ಒಂದು ಕಠೋರ ಸತ್ಯ. ನಿಜಕ್ಕೂ ಎಷ್ಟೋ ಕಂಪನಿಗಳು ಆಡಿಟ್ ಟೈಮಲ್ಲಿ ಫೇಸ್ ಮಾಡೋ ದೊಡ್ಡ ಸಮಸ್ಯೆನೇ ಇದು. ಈ ರೀತಿ ಇನ್ಫಾರ್ಮಲ್ ಆಗಿ ಡಾಕ್ಯುಮೆಂಟ್ ಮಾಡದೆ ಬದಲಾವಣೆ ಮಾಡೋದು. ಉದಾಹರಣೆಗೆ, ಒಬ್ಬ ವರ್ಕರ್ ಒಂದು ಮಷೀನ್ ಸೆಟ್ಟಿಂಗ್ ಅನ್ನ ಸ್ವಲ್ಪ ಚೇಂಜ್ ಮಾಡಿ ಅದನ್ನು ಎಲ್ಲೂ ರೆಕಾರ್ಡ್ ಮಾಡಿಲ್ಲ ಅನ್ಕೊಳ್ಳಿ. ಆ ಚಿಕ್ಕ ಬದಲಾವಣೆ ಮುಂದೆ ಯಾವತ್ತೂ ಒಂದಿನ ದೊಡ್ಡ ಪ್ರೊಡಕ್ಷನ್ ಸಮಸ್ಯೆಗೆ ಕಾರಣ ಆಗ್ಬಿಡ್ಬೋದು. ಹಾಗಾದ್ರೆ ಈ ಗಂಭೀರ ಅಪಾಯಗಳನ್ನ ತಡೆಯೋದು ಹೇಗೆ? ಅದಕ್ಕಾಗಿ ಒಂದು ಗಟ್ಟಿಯಾದ ಸಿಸ್ಟಮ್ ಇದೆ. ಅದನ್ನೇ ಚೇಂಜ್ ಕಂಟ್ರೋಲ್ ಸಿಸ್ಟಮ್ ಅಥವಾ ಬದಲಾವಣೆ ನಿಯಂತ್ರಣ ವ್ಯವಸ್ಥೆ ಅಂತ ಕರೆಯೋದು. ಇದು ಓವರಾಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಒಂದು ತುಂಬಾನೇ ಮುಖ್ಯವಾದ ಭಾಗ. ಇದು ಬದಲಾವಣೆಗಳನ್ನ ಸೇಫಾಗಿ ನಿಭಾಯಿಸೋಕೆ ಹೆಲ್ಪ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಚೇಂಜ್ ಕಂಟ್ರೋಲ್ ಸಿಸ್ಟಮ್ ಒಂದು ಸೇಫ್ಟಿ ಗೇಟ್ ಕೀಪರ್ ಇದ್ದ ಹಾಗೆ. ಯಾವುದೇ ಬದಲಾವಣೆಯನ್ನ ಜಾರಿಗೆ ತರೋಕು ಮುಂಚೆ ಅದು ಪ್ರಾಡಕ್ಟ್ ಕ್ವಾಲಿಟಿ, ಪೇಷಂಟ್ ಸೇಫ್ಟಿ ಮತ್ತೆ ಕಾನೂನು ನಿಯಮಗಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರೋದಿಲ್ಲ ಅಂತ ಸೈಂಟಿಫಿಕ್ ಆಗಿ ಪರಿಶೀಲನೆ ಮಾಡಿ ಖಚಿತಪಡಿಸಿಕೊಡುವ ಒಂದು ವ್ಯವಸ್ಥಿತ ಪ್ರಕ್ರಿಯೆ ಇದು. ಕೆಲವೊಮ್ಮೆ ಜನ ಅನ್ಕೋತಾರೆ, ಈ ಸಿಸ್ಟಮ್ನಿಂದ ಎಲ್ಲ ಕೆಲಸನೂ ಸ್ಲೋ ಆಗತ್ತೆ, ಇದೊಂದು ಬೇಕಿಲ್ದ ಪ್ರೊಸೀಜರ್ ಅಂತ. ಆದ್ರೆ ಅದು ಖಂಡಿತ ನಿಜವಲ್ಲ. ಯೋಚನೆ ಮಾಡಿ, ಫ್ಲೈಟ್ ಟೇಕ್ ಆಫ್ ಆಗೋ ಮುಂಚೆ ಪೈಲಟ್ಗಳು ಎಷ್ಟೆಲ್ಲ ಚೆಕ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಬೋದು, ಆದ್ರೆ ಕೊನೆಗೆ ಎಲ್ಲರ ಸೇಫ್ಟಿ ಮುಖ್ಯ. ಹಾಗೇನೆ ಇದು ಕೂಡ. ಇದು ಸ್ಪೀಡ್ಗೆ ಹಾಕೋ ಬ್ರೇಕ್ ಅಲ್ಲ, ಬದಲಾಗಿ ಸೇಫ್ಟಿಗೆ ಕೊಡೋ ಗ್ಯಾರಂಟಿ. ಹಾಗಾದ್ರೆ ಈ ಇಂಪಾರ್ಟೆಂಟ್ ಸಿಸ್ಟಮ್ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ? ಮತ್ತೆ ಒಂದು ಒಳ್ಳೆ ಚೇಂಜ್ ಕಂಟ್ರೋಲ್ ಸಿಸ್ಟಮ್ ಹೇಗಿರಬೇಕು, ಅದರಲ್ಲಿ ಯಾವೆಲ್ಲ ಲಕ್ಷಣಗಳಿರಬೇಕು ಅನ್ನೋದನ್ನ ಈಗ ಡೀಟೇಲ್ ಆಗಿ ನೋಡೋಣ ಬನ್ನಿ. ಯಾವುದೇ ಚೇಂಜನ್ನು ಪ್ರಪೋಸ್ ಮಾಡೋಕ್ಕೂ ಮುಂಚೆ ಈ ಸಿಸ್ಟಮ್ ಕೆಲವು ಬೇಸಿಕ್ ಪ್ರಶ್ನೆಗಳನ್ನು ಕೇಳುತ್ತೆ. ಈ ಬದಲಾವಣೆ ಯಾಕೆ ಬೇಕು? ಇದರಿಂದ ಪ್ರಾಡಕ್ಟ್ ಕ್ವಾಲಿಟಿಗೆ ಏನಾದರೂ ತೊಂದರೆ ಆಗುತ್ತಾ? ಇದನ್ನ ಮತ್ತೆ ವ್ಯಾಲಿಡೇಟ್ ಮಾಡಬೇಕಾ? ಈ ಪ್ರಶ್ನೆಗಳು ಸುಮ್ಮನೆ ಒಂದು ಚೆಕ್ಲಿಸ್ಟ್ ಅಷ್ಟೇ ಅಲ್ಲ, ಬದಲಾಗಿ ಮುಂದೆ ಆಗ್ಬೋದಾದ ಅಪಾಯಗಳನ್ನು ಮೊದಲೇ ಗುರುತಿಸಿ ಅದನ್ನ ತಡೆಯಕ್ಕೆ ಸಹಾಯ ಮಾಡೋ ಒಂದು ವೈಜ್ಞಾನಿಕ ಆಲೋಚನಾ ಕ್ರಮ. ಒಂದು ವ್ಯವಸ್ಥಿತ ಬದಲಾವಣೆ ಈ ಎಲ್ಲಾ ಹಂತಗಳನ್ನ ದಾಟಿ ಹೋಗುತ್ತೆ. ಮೊದಲು ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅದನ್ನ ರಿವ್ಯೂ ಮಾಡ್ತವೆ. ಯಾಕಂದ್ರೆ ಪ್ರೊಡಕ್ಷನ್ನಲ್ಲಿ ಮಾಡೋ ಬದಲಾವಣೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಮೇಲೂ ಪರಿಣಾಮ ಬೀರ್ಬೋದಲ್ವಾ? ಆಮೇಲೆ ರಿಸ್ಕ್ ಎಷ್ಟಿದೆ ಅಂತ ಸೈಂಟಿಫಿಕ್ ಆಗಿ ಅಸೆಸ್ ಮಾಡಿ ಎಲ್ಲವೂ ಸರಿಯಿದ್ರೆ ಮಾತ್ರ ಅಪ್ರೂವಲ್ ಸಿಗುತ್ತೆ. ಪ್ರತಿಯೊಂದು ಸ್ಟೆಪ್ ಕೂಡ ಡಾಕ್ಯುಮೆಂಟ್ ಆಗುತ್ತೆ. ಅಷ್ಟೇ ಅಲ್ಲ, ಬದಲಾವಣೆ ಜಾರಿಯಾದ ಮೇಲೂ ಅದರ ಪರಿಣಾಮ ಹೇಗಿದೆ ಅಂತ ಪರಿಶೀಲನೆ ಮಾಡ್ತಾರೆ.
ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಎಲ್ಲ ಪ್ರೊಸೀಜರ್ಗಳು, ನಿಯಮಗಳು, ಡಾಕ್ಯುಮೆಂಟೇಷನ್ ಇವೆಲ್ಲದರ ಹಿಂದಿರೋ ಒಂದೇ ಒಂದು ಮುಖ್ಯ ಉದ್ದೇಶ, ಫೈನಲ್ ಗೋಲ್ ಏನು ಗೊತ್ತಾ? ರೋಗಿಗಳ ಸುರಕ್ಷತೆ, ಪೇಷಂಟ್ ಸೇಫ್ಟಿ. ಅದಕ್ಕಿಂತ ಮಿಗಿಲಾದದ್ದು ಬೇರೇನೂ ಇಲ್ಲ. ಕೊನೆಯದಾಗಿ ಈ ಒಂದು ಪ್ರಮುಖ ಮಾತನ್ನ ಯಾವತ್ತೂ ಮರಿಬಾರ್ದು. ಇದೇನೋ ದೊಡ್ಡ ಚೇಂಜ್ ಅಲ್ಲ, ಸಣ್ಣದು ಅನ್ನೋ ಸಬೂಬು ಫಾರ್ಮಾ ಜಗತ್ತಿನಲ್ಲಿ ನಡೆಯೋದೇ ಇಲ್ಲ. ಇಲ್ಲಿ ಒಂದು ಬದಲಾವಣೆ ಎಷ್ಟೇ ಸಣ್ಣದು ಅಂತ ಅನ್ನಿಸಿದ್ರೂ ಅದನ್ನ ಕೂಲಂಕಷವಾಗಿ ಪರಿಶೀಲಿಸಲೇಬೇಕು. ಯಾಕಂದ್ರೆ ಜನರ ಪ್ರಾಣದ ವಿಷಯದಲ್ಲಿ ಸಣ್ಣ ತಪ್ಪುಗಳಿಗೂ ಅವಕಾಶ ಇರೋದಿಲ್ಲ.